ಶಾವ್ಗ್ಯಾಗ ಮಜ್ಜಿಗೆ ಬರ್ರಪ್ಪ ಬರ್ರಿ ಅಭಿಮಾನಿಗಳ. ಗುಡ್ ಮಾರ್ನಿಂಗ್. ಅಂತೂ ಇಂತೂ ಚೆನ್ನೈದವ್ರು ಫಸ್ಟ್ ಮ್ಯಾಚ್ ಗೆದ್ದ ಬಿಟ್ರ. ಅವ್ರ ಮನ್ಯಾಗ ಡೆಲ್ಲಿದವ್ರನ್ನ ಕರ್ಕೊಂಡ್ ಹೋಗಿ ಬಾರಿಸ್ಬಿಟ್ರು ಪಾಪ. ಆ ಬಾಬಾ ಸ್ಯಾಮ್ಸನ್ ಸೆಂಚುರಿ ಹೊಡೆದ. ಈ IPL ನ ಮೊದಲ ಸೆಂಚುರಿ. ಮತ್ತ ಜೆಮ್ಮಿ ಓವರ್ಟೋನ್ ಕೆಟ್ಟ ಅನಾಹುತ ಬಾಲಿಂಗ್ ಹಾಕಿಬಿಟ್ಟ. ಬರ್ರಿ ಮತ್ತ ನಾವು ನೀವು ಒಂದ್ 10 ನಿಮಿಷ ಕೂತ್ ಮಾತಾಡೋಣಂತ. ಮುಂಜಾಳೆ ಮೈಂಡ್ ಫ್ರೆಶ್ ಆಗಲಿ ಒಂದ್ ಸ್ವಲ್ಪ. ನೀವು ಒಂದ್ ಸ್ವಲ್ಪ ಹಲ್ಲು ಕಿಸಿರಿ ನಮ್ಮ ವಿಡಿಯೋ ನೋಡಿ. ಹಂಗ ನಾವು ಒಂದು ಲೈಕ್ ಹೊಡೀರಿ ನಮ್ಮ ಚಾನಲ್ಕ. ಇದು ನಮ್ಮ ವಿಡಿಯೋಕ್ಕ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಇವತ್ತ ನಮ್ಮದು ಮ್ಯಾಚ್ ಐತಿ. ನಾವು ಏನಂತ ತೋರಿಸ್ತೇವೆ. ನಾನು ಒಂದು ಸೆಂಚುರಿ ಹೊಡಿತೀನಿ ಇವತ್ತ. ಬರ್ರಿ ಮತ್ತೆ ವಿಡಿಯೋ ಚಾಲು ಮಾಡೋಣಂತ ನಾವು ನೀವು ಕೂಡಿ. ಇವತ್ತ ಸಂಡೇ ದಿವಸ ಫುಲ್ ಹ್ಯಾಪಿ ಆಗಿರ್ಬೇಕು ನೀವು. ಯಾಕಂದ್ರ ಎಲ್ಲ ಕೆಲಸ ಬಗ್ಸಿ ಸೂಟಿ, ಅದ್ರಾಗ RCB ಮ್ಯಾಚ್ ಬೇರೆ. ಮತ್ತೇನ ಇಂತ ದಿವಸ ಬರಂಗಿಲ್ರಿ ಹೊಳ್ಳಿ. ಕೊಹ್ಲಿ ಅಣ್ಣ ಮೊದಲು ಹೋಗಿ ದೇವರಿಗೆ ತೆಂಗಿನಕಾಯಿ ಹೊಡ್ಕೊಂಡು ಬರ್ತೀನಿ ನಾನು. ಯಾಕಂದ್ರ ಫಸ್ಟ್ ಮ್ಯಾಚ್ ಗೆದ್ದು ಬಿಟ್ಟೇವಿ. ನಮ್ಮ ಅಭಿಮಾನಿಗಳು ಬಹಳ ಕೆಟ್ಟ ಬೈತಿದ್ರು ನನಗ. ಯಾಕಂದ್ರ ಸಿಕ್ಕಾಪಟ್ಟೆ ಬಾಲ್ ತಿಂದು ರನ್ನ ಹೊಡೆದಿಲ್ಲ. ನನಗ ಮುಖ ತೋರಿಸೋದು ಹಾಕಿದ್ದಿಲ್ಲ ನಮ್ಮ ಅಭಿಮಾನಿಗಳಿಗೆ. ಅಂದ್ರು ನಮ್ಮ ಸ್ಯಾಮ್ಸಂಗ್ ಭಯ್ಯ ನಾಯಿಗೆ ಹೊಡೆದಂಗ್ ಹೊಡೆದು ಬಿಟ್ಟಪ್ಪ. ಅಂತೂ ನಾ ಯಾಕೆ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಿನ್ಲಿ ಟೀಮ್ ಇಂಡಿಯಾಕಂತೇಳಿ ತೋರಿಸ್ಕೊಟ್ಟ. ದೊಡ್ಡ ಪ್ಲೇಯರ್ ಅಂತ ತೋರಿಸ್ಬಿಟ್ಟ. ಅದ್ರಾಗ ಬೇರೆ ನಾವು ಹೇಳಿವಲ್ಲ ಮೊನ್ನೆ, ಏನು ಸೂರ್ಯವಂಶಿ ರನ್ ಹೊಡೆದ, ಎಲ್ಲರಿಗೆ ಬೆಂಕಿ ಬಿಟ್ಟೈತಿ. ಅದಕ್ಕೆ ಆ ಕಡೆ ಅಭಿಷೇಕ್ ರನ್ ಹೊಡೆದ, ಇಲ್ಲಿ ನಮ್ಮ ಸ್ಯಾಮ್ಸಂಗ್ ಭಯ್ಯನೂ ರನ್ ಹೊಡೆದು ಬಿಟ್ಟ. ನಾವು ನಿನ್ನೆ ಸ್ಯಾಮ್ಸಂಗ್ ಮೊಬೈಲ್ ಫುಲ್ ಬ್ಯಾಟ್ರಿ ಚಾರ್ಜ್ ಮಾಡಿ ಬಿಟ್ಟಿದ್ದೇವೆ. ಅದಕ್ಕ ಅಷ್ಟು ಖತರ್ನಾಕ್ ಆಡಿಬಿಟ್ಟ. ಅಂತೂ ಇಂತೂ ಕಂಬ್ಯಾಕ್ ಆಯ್ತ. ಇನ್ನ ನಾವ್ ಒಬ್ಬನೇ ನೋಡ ರನ್ ಹೊಡೆವ್. ನಾನು ರನ್ ಹೊಡೆದ್ನಿ ಅಂದ್ರೆ ನಮ್ಮ ಟೀಮ್ ಫುಲ್ ಪ್ಯಾಕ್ ಆಗಿಬಿಡ್ತದ. ನಮ್ಮ ಥಾಲಾ ಕಾಕ ಒಬ್ಬ ಬಂದಂದ್ರ ಕೇಲ್ ಖತಮ್ ನಾಟಕ ಬಂದ ಎಲ್ಲಾರ್ದು. ಬರೇ ಬ್ರೇವಿಸ್ ಬಂದಿದ್ದಕ್ಕ ಒಂದು ಮ್ಯಾಚ್ ಗೆದ್ದೇವಿ. ಏನ ಥಾಲಾ ಕಾಕ ಬಂದಂದ್ರ ಕಲಾಸ. ಪಾಯಿಂಟ್ಸ್ ಟೇಬಲ್ ಒಳಗ ಒಂದೊಂದು ಹೆಜ್ಜೆ ಇಟ್ಕೊತ ಮ್ಯಾಲ ಬರ್ತೇವಿ. ಏ ಕ್ಯಾಪ್ಟನ್, ಮ್ಯಾಚ್ ಗೆಲ್ಲುದು ಬಿಡು. ನನಗೆ ಯಾಕೆ ಹೊರಗೆ ಹಾಕಿದ್ರಿ ಅದನ್ನ ಹೇಳ್ರಿ ಮೊದಲು ನೀವು. ನನಗೆ ಯಾಕೆ ಹೊರಗೆ ಇಟ್ರಿ? 36 ಬಾಲಿಗೆ ಒಂದು ಕಡಿಮೆ 60 ರನ್ ಕಡಿಮೆ. ಏನ್ರಿಪ್ಪ ನಾ ರನ್ ಹೊಡೆದಿನಿ ನನಗ ಹೊರಗೆ ಇಡ್ತಾರಂದ್ರಿ ಇವ್ರ. ತಗೋರ ಬ್ಯಾಟ್ ಇಕ್ಕಿನ ತಲೆಯಾಗ ಹಾಕುನಂತ ಏನಂತ ತಿಳಿದಾರು. ಮೊದಲೇ ಟೀಮ್ನಾಗ ಯಾರು ಆಡಲಿಗ್ಯಾರ, ದರಿದ್ರ ಹತ್ತೈತಿ. ನಾ ಒಬ್ಬ ಆಡ್ಲಾಕತ್ತೀನಿ, 50 ಮ್ಯಾಲ 50 ಹೊಡ್ಯಾಕತ್ತೀನಿ. ಅದನ್ನು ನೀ ಏನು ಕಿಮ್ಮತ್ತಿಲ್ಲ ನಮಗ. ನೆಕ್ಸ್ಟ್ ಮ್ಯಾಚ್ ಇಡೋದು ಮಾತು ನೋಡ್. ಮಾತು ನಾನು 40 ಬಾಲ್ ತಿಂದ 40 ರನ್ ಹೊಡೆದ್ನ ತಿಳ್ಕೊ, ಮ್ಯಾಚ್ ಮುಳುಗಿಸಿ ಬಿಡ್ತೀನಿ. ಮತ್ತ ಸುಮ್ಮ ಇರ್ಲಿಪ್ಪ, ನಮ್ಮದು ಕರಿಯರ್ ನಾವು ಬೆಳೆಸಬೇಕು, ನಾವು ಹವಾ ಮಾಡ್ಬೇಕಂತ ರನ್ ಹೊಡ್ಯಾಕತ್ರ ಟೀಮಿನ ಪರಿಸ್ಥಿತಿ ಗಂಭೀರ ಐತಪ್ಪ. ಟೀಮಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ನಾವು ಮ್ಯಾಚ್ ಗೆಲ್ಬೇಕಂತ ರನ್ ಹೊಡೆದ್ರ ಇವರು ನಮಗ ರಿಟೈರ್ ಔಟ್ ಮಾಡ್ತಾರ. ಏನು ನಿಮ್ಮ ನೋಡ್ ಮತ್ತ ಬೇರೆನೇ ಆಗ್ತದ. ಮತ್ತ ಹಿಂಗ ನೀವು ಮೋಸ ಮಾಡಾಕತ್ತೀರಿ ಅಂದ್ರ ನಮಗ. ಏ ಕ್ಯಾಪ್ಟನ್ ಅಕ್ಷರ್ ಪಟೇಲ ಬಾಪು, ಬಾಪು ಯಾಕೆ ನೀ ಜಲ್ದಿ ಮ್ಯಾಗ ಹೋಗಿ ಔಟ್ ಆಗಿ ಬಿಡ್ತೀನಿ. ನನಗ ಒಂದು ತಿಳಿಯೋಲ್ತ ನಿಂದ ಕತಿನ. ಹಿಂಗ್ಯಾಕ್ ಮಾಡ್ತೀನಿ? ನಾವು ಎಷ್ಟು ರನ್ ಹೊಡಿಬೇಕು? ನಾವು ಹಿಂದಿನ ಮ್ಯಾಚ್ ಹೊಡೆದ್ನೆ ನಾನು, ಈ ಮ್ಯಾಚ್ನಾಗ ಹೊಡಿಯಾಕ ಬರಂಗಿಲ್ಲ ನನಗ. ಏನೋ ನೀನ ಮುಂದಿನ ಕ್ಯಾಪ್ಟನ್ ಗಾಯಕ್ವಾಡ, ಅವನು ರನ್ ಹೊಡೆದಲ್ಲಿ ಕಿಸುಬಾಯಿ ಅಂದ್ರ ನೀನು ಅವನೇ ಆಗ್ಬಿಡ್ತಿ. ಹ್ಯಾಂಗೋ ಸ್ವಲ್ಪ ನೋಡಿ ಆಡ್ತ ಬಾ, ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೋತ ಬಾ. ನಿನಗ ತಿಳಿಯಂಗಿಲ್ಲ, ವರ್ಲ್ಡ್ ಕಪ್ ವಿನ್ನರ್ ಅದೀವು, ಹ್ಯಾಂಗ ಆಡಕತ್ತಿ. ಸ್ಯಾಮ್ಸಂಗ್ ನೋಡ, ಸ್ಯಾಮ್ಸಂಗ್ ಭಾಯಿ ವರ್ಲ್ಡ್ ಕಪ್ ವಿನ್ನರ್ ಹೆಂಗ ಆಡ್ದ. ನೀ ಏನ್ ಮಾಡಕತ್ತಿ? ವಿಕೆಟು ಇಲ್ಲ. ಈ ಕಡೆ ಏನಂತಾರದು, ವಿಕೆಟ್ ತೆಗೆದಿ ಬಿಡಪ್ಪ, ಕ್ಯಾಪ್ಟನ್ ವಿಕೆಟ್ ತೆಗೆದಿ. ಅವ ಗಾಯಕ್ವಾಡ ಇದ್ರ ಇನ್ನ ಚಲೋ ಆಗ್ತಿತ್ತ. ಯಾಕಂದ್ರ ಬಾಲ್ ಹೆಚ್ಚಿಗೆ ತಿಂದು ರನ್ ಕಡಿಮೆ ಹೊಡಿತಿದ್ದ. ಅವನಿಗೆ ತೆಗೆದು ಬಿಟ್ಟಿ ಬಂದಲ್ಲ ಮಾತ್ರೆ. ನಾ ಈಗ ಹೊಡೆದ ಅವನು. ಏನು ರನ್ ಹೊಡಿರು ನಿಮ್ ಕಾಲ್ರಿ ಬೀಳು. ನಾವು ಎಷ್ಟು ಮ್ಯಾಚ್ ಆಡೋನು, ಎಲ್ಲಾ ಮ್ಯಾಚ್ ಆಡಕ್ ನಾವೇನು ದೇವ್ರಲ್ಲ. ಏನು ಮಾಡ್ತೀವೋ ರಾಹುಲ್, ಈ ಚಿಪಾಕ ಸ್ಟೇಡಿಯಂ ಅಂತದೈತೆ. ನಾವು ರನ್ ಬರಂಗಿಲ್ಲಪ್ಪ ಇಲ್ಲಿ. ಬರನ ಇಲ್ಲಿ ಸಟ್ ಆಗ್ಬೇಕ. ಒಂದು 15-20 ಬಾಲ್ ಆಡಿ ಸಟ್ ಆಗ್ಬೇಕು, ಆಮೇಲೆ ರನ್ ಹೊಡಿಬೇಕಪ್ಪ ಇಲ್ಲಿ. ರೂಲ್ಸ್ ಬೇರೆ ಐತಿ. ನಾವು ಇಲ್ಲಿ ಬೇರೆ ಗ್ರೌಂಡ್ನಾಗ, ಅದೇ ನಮ್ಮ ಗ್ರೌಂಡ್ನಾಗ ಬಾತ್ ಹೇಳಿವ್ರಿಗೆ. ನಾವು ಫಸ್ಟ್ ಬಾಲ್ ಹಿಡ್ದ
ಚಕ್ಕ ಚೌಕ ಚಾಲುನೆ. ಇಲ್ಲಿ ಹಂಗಲ್ಲ, ಸಟ್ ಆಗ್ಬೇಕಂತ ರನ್ ಹೊಡಿಬೇಕಂತ ನಮಗ ಆಗಂಗಿಲ್ಲಪ್ಪ ಅದು. ನಾವು ಗೊತ್ತೈತ್ಲ, ಆದ್ರೂ ಬಾಳ ಕ್ಯಾಟ್ ಹೊಡೆದಿದ್ನಿ ನಾನು. ಅವ ಏನೋಪ್ಪ ಸರ್ಪ್ರೈಸ್ ಖಾನ, ಗಾಯಕ್ವಾಡ, ಅವನಿಗೆ ಹೇಳ ಒಂದ್ ಸ್ವಲ್ಪ ವಿಕೆಟ್ ತೆಗೆದು ಏನು ಗ್ರೌಂಡ್ ತುಂಬಾ ಓಡಾಡಕತ್ತಾನ. ಮತ್ತ ನೋಡ್, ಮತ್ತ ನೆಕ್ಸ್ಟ್ ಮ್ಯಾಚ್ ನಮ್ಮ ಕೈಯಾಗ ಸಿಕ್ಕ್ರಿ ಅಂದ್ರ ಮತ್ತ ನೀವು ಸುಮ್ಕ ಏನತ್ತಾರ ಅವಮಾನ ಆಗ್ಬೇಕಾಗ್ತದ ನಮ್ಮ ಕೈಯಾಗ. ನಮ್ಮ ಗ್ರೌಂಡ್ ನಾಗ ಬಂದ್ ಮತ್ ಹೇಳ್ತೀನ, ಏನು ಒಂದ್ ವಿಕೆಟ್ ತೆಗೆದು ಹರಾಡಕತ್ತಾನ. ಏನು ಗೆಲ್ಲುದ ಒಂದ್ ಮ್ಯಾಚ್ ಗೆದ್ರಿ. ಈಗ ಎಷ್ಟು ತಿಂಡಿ ನಿಮ್ದ. ಬರ್ರಿ ನೋಡು ನಮ್ಮ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂಕ ಬರ್ರಿ ನೋಡನ್, ನೋಡ್ಕೊತೀನಿ ಒಂದ್ ಕೈ ಬಾಪು. ಈ ಬಾಪು ಅಂದ್ರ ಏನಂತ ತೋರಿಸ್ತೀನಿ ನಿಮಗ. ಓ ಗೌಡ್ರ, ಏನ್ ಮಾಡ್ತಿರ್ರಿ? ಬಾಳ ಕೆಟ್ಟ ಹೊಡೆದಿದ್ನಿ, ನಾಯಿಗೆ ಹೊಡೆದಂಗ. ಆದ್ರೂ ವಿಕೆಟ್ ಮಾಡಿಬಿಟ್ರ ನಾವು. ಆ ಜಮ್ಮಿ ಓವರ್ ಟೋನ್ ಎಲ್ಲಿಂದ ಬಂದಾನು ಮಾರೇ ಒಯ್ದು ಏನ್ ಒಗಿತಾನ ಬಾಲ. ಸತ್ತ ನಾಯಿ ಒಗದಂಗ ಒಗಿತಾನಪ್ಪ ಬಾಲ. ಜೋರ್ ಒಗ್ಯಂಗಿಲ್ಲ ಏನಿಲ್ಲ. ನಮಗ ಜೋರ್ ಒಗದ್ರ ಆಡ್ಲಾಕ ಬರ್ತೈತಿ, ಇವ ಸ್ಲೋ ಒಗದ್ ಬಿಡ್ತಾನಪ್ಪ. ನಮ್ಮ ಲುಂಗಿ ಮತ್ತ ನಮ್ಮ ನಟರಾಜನ ಒಗಿತಾರ ನೋಡ್, ಅವ್ರಂಗ ಒಗದ್ ಬಿಡ್ತಾನಪ್ಪ. ಕೆಟ್ಟ ಸ್ಲೋವರ್ ಒನ್. ಹೊಡ್ಯಾಕ ಬರಂಗಿಲ್ಲ ಏನಿಲ್ಲ. ನಾವು ಒಯ್ದು ನಾನು 60 ರನ್ ಮ್ಯಾಲ ಹೊಡೆದ್ನಿಪ್ಪ. ಇನ್ನ ಎಟ್ಟು ಹೊಡಿಬೇಕು? ನಮ್ಮ ಮಿಲ್ಲರ್ ಕಾಕ ಮತ್ತ ನಮ್ಮ ಏನಂತಾರ ಇವ್ ಫಿನಿಷರ್ಗಳು ಹೊಡಿಬೇಕಪ್ಪ. ನಮ್ಮಲ್ಲಿ ಅಂತ ದೊಡ್ಡ ಫಿನಿಷರ್ಗಳು ಬೇರೆ ಇಲ್ಲ. ಬರ್ರಿಪ್ಪ, ಏನ್ ಮಾಡ್ತೀರಿ? ಹೋಲ್ ಬಿಡ್ರಿ. ಇವ್ರು ಬರ್ತಾರಲ್ಲ ನಮ್ಮ ಸ್ಟೇಡಿಯಂಕ, ಎಲ್ಲಿ ಓಡಿ ಹೋಗಂಗಿಲ್ಲ. ನಮ್ ಸಂಕಟ ಬಂದ್ರ ಅಂದ್ರ ಅವಾಗ ನೋಡುನಂತ. ಇರ್ಲಿ ಏನಪ್ಪ ಇವನ ಹೆಸರ? ಯಾರ್ಯಾರು ವಿಕೆಟ್ ತೆಗೆದಾರಪ್ಪ? ಓವರ್ ಟೋನ್ ಮತ್ತು ಅನ್ಸುಲ್ ಕಾಂಬೋಜ್ ಇಲ್ಲೇ ಕುಂತಿರ್ಲ ಇಬ್ರು. ನೆನಪಿಟ್ಕೋರಿ, ನಾನೇ ಫಿನಿಶ್ ಮಾಡ್ತೀನಿ ನೋಡ ನೆಕ್ಸ್ಟ್ ಮ್ಯಾಚ್ ನಿಮ್ ಸಂಗಟ. ಇದು ಒಂದು ಬುಕ್ನಾಗ ಬರೆದಿಟ್ಕೋರಿ. ಮತ್ತೆ ಹಲೋ ಸೌಕಾರ, ನಾನು ಸಿಕ್ಕಾಪಟ್ಟೆ ಊರಿಗೆ ಹೋಗಿ ಆಡಿ ಬಂದಿನಪ್ಪ. ಎಲ್ಲಾ ಕಡೆ ಆಡಿನ, ಇಡೀ ಜಗತ್ತಿನಾಗ ಎಲ್ಲೆಲ್ಲಿ ಟೂರ್ನಮೆಂಟ್ ಅದಾವ ನೋಡಿ ಎಲ್ಲಾ ಕಡೆ ಆಡಿನ. ಮತ್ತ ನನಗ್ ಗೊತ್ತಿರಲ್ಲೇನ ಯಾರಿಗೆ ಎಲ್ಲಿ ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಹೆಂಗ್ ವಿಕೆಟ್ ತೆಗಿಬೇಕ ಅಂತೇಳಿ. ನಾವು ಸಿಕ್ಕಾಪಟ್ಟೆ ಟೂರ್ನಮೆಂಟ್ಗಳು ಆಡಿ ಬಂದವ್ರದೇವ್ ನಾವು. ಮತ್ತ ಅಂತೂ ಇಂತೂ ಕ್ಯಾಟ್ ಅನಾಹುತ ವಿಕೆಟ್ ತೆಗೆದು ಬಿಟ್ನಪ್ಪ, 4 ವಿಕೆಟ್. ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದೈತಿ. ಈಗ ಚೆನ್ನೈದವರು ಎಲ್ಲಾ ಮ್ಯಾಚ್ ಆಡಿಸ್ತಾರ ನನಗಂತೇಳಿ. ಮೊನ್ನೆ RCB ವಿರುದ್ಧ ರನ್ ಹೊಡೆದ್ನಿ ಸ್ವಲ್ಪ ಚಲೋ. ಮತ್ತ ನಿನ್ನೆ ವಿಕೆಟ್ ತೆಗದ್ನಿ. ನಾನು ಫುಲ್ ರೆಡ್ ಹಾಟ್ ಫಾರ್ಮ್ ನಾಗದನಿ. ಈಗ ಚಲೋ ಆಲ್ ರೌಂಡರ್ ಅದೇನಪ್ಪ. ಮತ್ತ ಏನ್ರಿಪ್ಪ ವಿಕೆಟ್ ತೆಗಿಬೇಕು, ರನ್ ಹೊಡಿಬೇಕಲ್ಲ. ಮತ್ತ ನನ್ನ ಮೈಯಾಗೂ ಮೀಟರ್ ಐತಿ, ಸ್ವಲ್ಪ ನೋಡ್ಲಕ್ಕ ಧಾಡ್ಸಿ ಆಳ ಕಾಣ್ತೀನಿ. ಮತ್ತ ಹೊಡಿ ಕೌನ್ಸ್ಗ ಜೈ ಬಜರಂಗ ಬಲಿ. ನಿನ್ನೆ ಹೇಳಿ ಕೇಳಿ ಶನಿವಾರ ಅಂದ್ರ ನಮ್ ಬಾಸ್ ಯಾರು? ಹನುಮಾನ್. ಅವ್ರದ್ದು ದಿನ ನಿನ್ನೆ. ನಾವು ತಲಿ ಕೆಟ್ಟ ಬಂದ್ ಬಿಟ್ಟಿದ್ದೆವು. ನಾವು ಹೊಡೆದ್ರ ಇವತ್ತು ಸೆಂಚುರಿನೇ. ಇಲ್ಲಿ ಕಂದ್ರ ಫಸ್ಟ್ ಬಾಲ ವಿಕೆಟ್ ಅಂತೇಳಿ ಹೊಡಿ ಬಡಿ ಕಡಿ ಆ ಲೆಕ್ಕದಾಗ ನಿನ್ನೆ ಎಂಟ್ರಿ ಕೊಟ್ಟು ಬಿಟ್ಟಿದ್ದೇವು ನಾವು ಗ್ರೌಂಡ್ನಾಗ. ಫಸ್ಟ್ ಬಾಲ್ ವಿಕೆಟ್ ಆಗಲಿಲ್ಲ. ಅವಾಗ ಗೊತ್ತಾಯ್ತು ಈಕಿನ ಇವತ್ತು ಬರ್ತದ ಸೆಂಚುರಿ ಅಂತೇಳಿ. ಇನ್ನು ಮುಂದ ನಿಮ್ಮ ಪ್ರೀತಿಯ ಸಂಜು ಸ್ಯಾಮ್ಸಂಗ್ ಮೊಬೈಲ್ ಅಲ್ಲ, ಸಂಜು ಸ್ಯಾಮ್ಸನ್ ನನ್ನ ಬ್ಯಾಟಿಂಗ್ ನೋಡ್ರಿ ಇನ್ನು ಮುಂದ. ಅಯ್ಯೋ ದೇವ್ರೆ, ಇದೆಂತ ದುರ್ವಿಧಿ. ನಾವು ತಿಂಡಿಲೆ ಸ್ಲೋವರ್ ಒನ್ ಮೇಲೆ ಸ್ಲೋವರ್ ಒನ್ ಒಗದೆವು, ಆದ್ರೂ ಕೆಲಸ ಆಗಲಿಲ್ಲ. ರನ್ ಹೊಡೆದೇ ಬಿಟ್ರಿ ಇವ್ರ. ಪಟೇಲ್ ಅವ್ರ, ಇದು ಯಾವ್ದ್ರಿ ಸ್ಟೇಡಿಯಂ? ಚಿಪಾಕ್ ಸ್ಟೇಡಿಯಂ. ಒಂದು ಸ್ಲೋವರ್ ಒನ್ ಬೀಳಲೆಗೆವು. ಏನಿಲ್ಲ, ರನ್ ಹೊಡ್ಯಾಕತ್ತಾರ. ಅದ್ರಾಗ 210 11 ಚೇಸ್ ಆಗಂಗಿಲ್ಲಪ್ಪ ಈ ಗ್ರೌಂಡ್ನಾಗ. ನೋಡ ನಿನ್ನೆ ಮಧ್ಯಾಹ್ನ ಮ್ಯಾಚ್ನಾಗ ಪಂಜಾಬ್ದವ್ರು 220 ಚೇಸ್ ಮಾಡ್ಬಿಟ್ರ ಆರಾಮ 7-8 ಬಾಲ್ ಉಳಿಸಿ. ಆದ್ರ ನಾವು ಮಾತ್ರ ಚೇಸ್ ಮಾಡೋದು ಆಗ್ಲಿಲ್ಲ. ಇದ್ಯಾವ್ದು ಚಿಪಾಕ್ ಸ್ಟೇಡಿಯಂ? ನಾವು ಟಾಸ್ ಗೆದ್ದ ಬೌಲಿಂಗ್ ತಗೊಂಡೆವು. ನಾವು ಅನ್ಕೊಂಡೇವಪ್ಪ ಮ್ಯಾಚ್ ಗೆದ್ದೇವ್ ಬಿಡುಪ್ಪ ಆರಾಮ ಅಂತೇಳಿ. ಆದ್ರ ಕೆಲಸ ಆಗ್ಲಿಲ್ಲಪ್ಪ. ಬೌಲಿಂಗ್ ಪಿಚ್ ಇದ್ದಂಗ ಐತಿದು. ಪಟೇಲ, ನನ್ನ ಸ್ಟೇಡಿಯಂ ಒಳಗ ನನಗ ಹೊಡೆದು ಬಿಟ್ರಲ್ಲ ಮಾರೇ ಒಯ್ದಿವ್ರ. ತಮಿಳ್ನಾಡು, ಇದು ನನ್ನ ಸ್ಟೇಡಿಯಂ. ನಾ ಹುಟ್ಟಿ ನಾ ಬೆಳೆದು ನಾ ಆಡಿ ಬೆಳೆದಂತ ಗ್ರೌಂಡ್. ಇದ್ರಾಗ ನನಗ ಹೊಡೆದ್ರಲ್ಲ ನಾವು ಒಯ್ದ. ಇದು ಯಾವ್ದು ಗ್ರೌಂಡ್? ಏನು
ಒಂದ್ ಯಾರ್ಕರ್ ಬೀಳಲಾಗ್ಯಾವ ಏನಿಲ್ಲ ಯಾರ್ಕರ್ ಒಗದ್ರ ಪುಲ್ಟಾಸ್ ಹೊಂಟಾವ್ ಆ ಸ್ಯಾಮ್ಸನ್ ಬಾಯಿ ಒಂದ್ ಚಕ್ಕನ ಹೊಡೆದ್ ಬಿಟ್ಟ ಪುಲ್ಟಾಸ್ ಹೋಗ್ಯಾನ ಆ ಯಾರ್ಕರ್ ಇಲ್ಲ ಏನಿಲ್ಲ ಇದ್ಯಾವ್ದು ಸ್ಟೇಡಿಯಂ ಫುಲ್ ಚೇಂಜ್ ಆಗ್ಬಿಟ್ಟಲ್ಲ ನಾವು ಈಗ ಮೊದಲ ಬೌಲಿಂಗ್ ಪಿಚ್ ಇತ್ತು ಈಗ ಬ್ಯಾಟಿಂಗ್ ಪಿಚ್ ಆಗ್ಬಿಟ್ಟದ 200 ರನ್ ಅವಾಗ ಹಾಕಿದಿಲ್ಲ ಮರೆ ಒಟ್ಟ 170 ಹೊಡೆದ್ರೆ ಮ್ಯಾಚ್ ವಿನ್ ಹಾಕಿದ್ರು ನಾವು ಫಸ್ಟ್ ಬ್ಯಾಟಿಂಗ್ ಆಡದವ್ರು ಈಗ 2-3 ಹೊಂಟದ ಎಲ್ಲಿ ಏನಾಗ್ಯದ ತಳಗ ಏನು ಮಷೀನ್ ಗಿಸಿನ ಕುಂಡ್ರಸ್ಯಾರ ನೋಡೋಪ್ಪ ಗ್ರೌಂಡ್ ತಳಗ ಅಭಿಮಾನಿಗಳೇ ವಿಡಿಯೋ ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡ್ರಿ ಹಂಗ ಒಂದ್ ಲೈಕ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಇವತ್ತು ನಮ್ದು ಮ್ಯಾಚ್ ಐತಿ ನಾವು ಒಯ್ದ ಅಂದಂಗ ನಿನ್ನೆ ಮಧ್ಯಾಹ್ನ ಮ್ಯಾಚ್ ಪಂಜಾಬ್ ಹೈದರಾಬಾದ್ ಅದನ್ನು ಕವರ್ ಮಾಡ್ತೇವು 1-2 ತಾಸನ ಹಾಕಿ ಬಿಟ್ಟೆವು ವಿಡಿಯೋ ಅದನ್ನು ಅದರ ಸಂಬಂಧ ಹೇಳಕತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನೆಲ್ ಓಂ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಶ್ರೀ ಕಾಳಿಕಾದೇವಿಯ 108 ವನಸ್ಪತಿಗಳ ಶ್ರೀ ಸೂರ್ಯಗ್ರಹಣ ಚಂದ್ರಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ಈ ವಿಶೇಷ ದಿನಗಳಲ್ಲಿ ನಿಮ್ಮ ಧ್ವನಿ ಮೂಲಕ ಭಾವಚಿತ್ರ ಹಸ್ತರೇಖೆ ನೋಡಿ ಅಷ್ಟಮಂಗಳ ಅಂಜನದಲ್ಲಿ ನಿಮ್ಮ ನಿಖರವಾದ ಸಮಸ್ಯೆಗಳನ್ನ ಅರಿತು ಶೀಘ್ರ ಪರಿಹಾರ ಮಾಡುತ್ತಾರೆ 80 ವರ್ಷಗಳು ಕೊಳ್ಳೇಗಾಲದಲ್ಲಿ ನಿಲ್ಲಿಸಿ ವಂಶ ಪಾರಂಪರ್ಯವಾದ ಜ್ಯೋತಿಷ್ಯ ಕೆಲಸದಲ್ಲಿ ಹೆಸರಾಂತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ಮೂಡಿ ಯಲ್ಲಪ್ಪ ಗುರೂಜಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಮದುವೆಯಲ್ಲಿ ಅಡಚಣೆ ಕೆಲಸದಲ್ಲಿ ಅಡಚಣೆ ವ್ಯಾಪಾರದಲ್ಲಿ ಅಡಚಣೆ ಆಟದಲ್ಲಿ ಗೆಲುವಿಲ್ಲದೆ ಇಷ್ಟಪಟ್ಟವರು ನಿಮ್ಮಂತಾಗಬೇಕೆ ಪ್ರೀತಿಸಿದ ಹುಡುಗಿಯಿಂದ ಮೋಸ ಪ್ರೀತಿಸಿದ ಹುಡುಗನಿಂದ ಮೋಸ ಕೊಟ್ಟ ಹಣ ಹಿಂದಿರುಗಿ ಬರಲು ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ ಶತ್ರುಗಳ ಕಾಟ ವ್ಯಾಪಾರದಲ್ಲಿ ಲಾಭ ನಷ್ಟ ಲಕ್ಷ್ಮಿ ವಶ ಭೂಮಿ ವಶ ಸ್ತ್ರೀ ಪುರುಷ ವಶ ಇನ್ನು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಮಾಡುತ್ತಾರೆ 2 ದಿನದಲ್ಲಿ ಪರಿಹಾರ ದೂರವಾಣಿ ಸಂಖ್ಯೆ 9964666590 9964666590